ಇವಾಗ ವಿಚಾರ ಯಾವಾಗ ಕ್ರಾಸ್ ಆಗುತ್ತೆ ಮನುಷ್ಯ ಶಾಂತಿ ಆಗುತ್ತೆ ಅಂತ ತ್ಯಾಗವಂತರ ಸಹಿತ ಒಮ್ಮೆ ತಾಳ್ಮೆ ಕಟ್ಟಿ ಮಾಡಿದರು. ಅವರು ಕೂಡ ಎಲ್ಲ ಬಟ್ಟೆ ಇದು ಒಳ್ಳೆಯಾಗಿ ಇವತ್ತಿನ ನಾಳೆ ನಮ್ಮ ಬರವಣಿಗೆ ಆಗಿರಬೇಕು. ಅವ್ರು ಸ್ವಲ್ಪ ಲಘು ಬಂದಲ್ಲ ನಾವು 80, 90, 6 ಬರಂಗಿಲ್ಲ. ಬೆಳಗಿನಲ್ಲಿ ಈಗ ಪ್ರಾಮಾಣ್ಯ ಹೆಂಗಂದ್ರ ಇದೇ ಖಬರಲ್ಲ ತುದಿಯಿಂದ ಬೇಡ ಈ ಕಡೆ ತಿಳ್ಕೊಂಡು ಹೇಳ್ತಾರೆ. ಈ ಕಡೆ ಮುಳ್ಳು ಬಡ್ಡಿಗೆಲ್ಲ ಬೇರುತ್ತಲ್ಲ ಮುಳ್ಳು ಅದು ತಿಂತ ಅವನ ಬಾಯೆಲ್ಲ ಮೂಡ್ತಿರ್ತಾವ. ಮನಸ್ಸು ಬಹಳ ತ್ರಾಸ ಪ್ರಾಮಾಣಿಕರು ಎಲ್ಲ ಬಿಡಬೇಕಾಗ್ತದೆ. ನಾನು ನನ್ನದು ಬಿಡಬೇಕು, ಮೋಹ ಕಾಮ ಕ್ರೋಧ ಇಲ್ಲ ನಶೆಕ್ಕೆ ಬಿಡಬೇಕು. ನಶೆಕ್ಕೆ ಗಟ್ಟಿನೋ ಹಿಂಗೆ ಅನಿಸ್ತಿರ್ತದೆ. ಒಮ್ಮೆಲೆ ಎರಡು ಬರ್ತದೆ ಮತ್ತೆ ಎಚ್ಚರಾಗ್ತೀವಿ ನಾವು ಸಿಟ್ಟು ಬಿಡ್ತೀವಿ ಅನ್ನೋದು ಎರಡು ಬರ್ತದೆ. ಇವು ನಾವು ಸೋಲಿಸ್ಲಿಕ್ಕೆ ಕೊಡ್ತಾರೆ. ಇಷ್ಟು ಬಲಾಢ್ಯ ನಾವು ಇವಾಗ ಸಿಟ್ಟುಕೊಳ್ಳೋದು ಅಂತಂಥ ಅಕ್ಕ ಮಹಾದೇವಿಗೆ ಅಷ್ಟ ಕಾರ್ಯ ಮಾಡಿಕೊಳ್ಳಕ್ಕೆ ನಮ್ಮ ಕಥೆ ಏನು ಹೇಳುತ್ತ ಅದಕ್ಕೆ ಸದಾ ಕಾರಣ ಎಚ್ಚರಿರಬೇಕು ಅಂತ ಹೇಳಿ ಅರಿವಿನ ಜ್ಯೋತಿ ಸ್ವಲ್ಪ ಏನಾರ ಒಳಗೆ ಬಂತು ಪಟ್ನಿ ಹಿಡಿದು ಬಂದರು ನನ್ನ ಒಳಗೆ ಬಂತಲ್ಲ ಮತ್ತೆ ಹೆಸರು ಆಗಬೇಕು. ವಸ್ತುಗಳಲ್ಲಿ ಹುಲ್ಲುಟ್ಟಿ ಮನೆಯ ಒಡೆಯ ಮನೆಯೊಳಗೆಲ್ಲವೂ ಇಲ್ಲೋ ವಸ್ತ್ರದಲ್ಲಿ ಹುಲ್ಲು ಹುಟ್ಟಿ ಮನೆ ತುಂಬ ಕಸ ಚೆಲ್ಲಿ ಅದು ಭಾಳ ಚಂದ ಮನೆ ಅದ. ಆ ಮನೆಯೊಳಗ ಯಾರು ಇರಲಿಲ್ಲ ಅಂದ್ರೆ ಏನಾಗ್ತದೆ ವಸ್ತ್ರದಲ್ಲಿ ಹುಲ್ಲು ಹುಟ್ಟಲ್ಲ. ಮನೆ ತುಂಬ ಜಾಡಿ ಕಸ ಅದರ ಪಕ್ಕ ಮನೆಯ ಒಡೆಯ ಅಲ್ಲಿ ಇರಲಿಲ್ಲ. ಮನೆಯ ಒಡೆಯ ಅಂದ್ರೆ ಯಾರು? ಮನೆಯ ಒಡೆಯ ಅಂದ್ರೆ ಅರಿವು. ನನ್ನ ಜನ್ಮ ಯಾವುದು? ನನ್ನ ಮನಸ್ಸು ಜನ್ಮ. ನಾನು ಏನು ಮಾಡ್ತೀನಿ? ಇನ್ನು ಮತ್ತೆ ಪದೇ ಪದೇ ಎಷ್ಟು ಸಲ ಹುಟ್ಟಿ ಬರಲಿ ಆಗ ನಾನು ಎಂದು ವಿಚಾರಿಸ್ತೀನಿ. ಮನುಷ್ಯನ ಜೀವನಕ್ಕೆ ಬರೀ ಬಟ್ಟೆ ಬರಲಿಲ್ಲ ಇದು ಕಿಮ್ಮತ್ತಿಲ್ಲ.
ಬಂದಂತ ಒಳಗೆ ದೇವಿ ನಮಸ್ಕಾರ ಮಾಡ ಮೂರ್ತಿ ನೋಡುತ್ತಾಳ. ಕಲ್ಲಿನ ಮೂರ್ತಿ ಹೋಗಿ ಚಿನ್ನ ಮೂರ್ತಿಯಾಗಿತ್ತು. ಮೃದುವಾದ ಅತಿ ಜೀವಂತ ತಾಯಿ ಕೊಡ್ತಾನಿಲ್ಲ. ತಾಯಿ ಕೈ ಮುಗಿದ, ಹೇ ತಾಯಿ, ನನಗೆ ಬಡತನದ ಸಂಪತ್ತು ಕೊಡೋದು ಬರಲಿಲ್ಲ. ತಾಯಿಗೆ ಅಂದ, ಹೇ ತಾಯಿ, ನನಗೆ ಜ್ಞಾನ ಕೊಡು, ನನಗೆ ಭಕ್ತಿ ಕೊಡು, ನನಗೆ ವೈರಾಗ್ಯ ಕೊಡು, ಇದೇ ಬಂದದ್ರಲ್ಲ. ಮತ್ತೆ ಹಂಗೆ ನಾವು ಹೊರಗೆ ಬಂದಂತ ಅವಾಗ ರಾಮಕೃಷ್ಣ ಕೇಳ್ತಾರೆ, ಯಾಕೋ ಕೇಳಿಲ್ಲ, ತಾಯಿಗೆ ಬಡತನ ಬಗ್ಗೆ ಕೇಳಿಲ್ಲ, ನಾವು ಮತ್ತೆ ಬಿಟ್ಟಿದ್ವಿ. ಆಯ್ತು, ಇನ್ನೊಂದು ಹೋಗ್ಬೋದು, ಎರಡನೇ ಸರ್ತಿ ಕಳಿಸ್ತು. ಮತ್ತ ವಿವೇಕಾನಂದ ಬಂದು ನೋಡ್ತಾನ ತಾಯಿಗ, ಮತ್ತ ನೋಡಿ ತಾಯಿ ನೋಡಿ ಕಣ್ಣಿಗೆ ತೋರ್ಸಾಕತ್ತಾನ ಭಕ್ತಿಗಳನ್ನು ಏನ ಮತ್ತು ಅದಕ್ಕೆ ಹೇಳ್ತಾನ ಜ್ಞಾನ ಕೊಡು, ಭಕ್ತಿ ಕೊಡು. ಮತ್ತೆ ಅವರು ಹೊರಗೆ ಬಂದಾಗ ಯಾಕೋ ಈಗ ಕೇಳಿಲ್ಲ, ಇಲ್ಲ ಗುರುಗಳನ್ನ ಮತ್ತೆ ಅವಾಗ ರಾಮಕೃಷ್ಣರು, ನೀ ಜಗಕ್ಕೆ ಕಲ್ಯಾಣ ಮಾಡಿ ಹುಟ್ಟಿ ಬಂದೀಪ, ನಿನ್ನ ಬಾಯಿಗೆ ಎಂದೆಂದಿಗೆ ಬರುವುದಿಲ್ಲ, ನನಗೆ ಬೇಕು ಅನ್ನೋದಿನ ಬಾಯಿಗೆ ಬರುವುದಿಲ್ಲ. ಯಾಕಂದ್ರೆ ಅವತಾರ ಅದೇ, ನೀವು ವಸಿಷ್ಠ ಮಹರ್ಷಿಗಳ ಅವತಾರ ಅದೀಪ, ನನಗೆ ಕೇಳಂಗಾಯ್ತು. ಇದ್ರ ಮುಂದೆ ಹೋಗಿ ನಿನಗೆ ಏನು ತಂದಿಲ್ಲ. ಭಗವಂತ ನಿನ್ನ ಹೊಟ್ಟೆ ಪಾಡಿ ಸಂಸಾರ ಎಲ್ಲ ಕರೆಕ್ಟ್ ಆಗ್ಬಿಡ್ತಾನೆ, ಹೋಗು ಅಂತ ಆಶೀರ್ವಾದ. ಆಗ ದೇವರನ್ನ ನಾವು ಎಷ್ಟು ಗಟ್ಟಿ ಶ್ರದ್ಧೆಯಿಂದ ನಾವು ನಡ್ಕೋತೀವಲ್ಲ, ಮೊದಲು ಗಟ್ಟಿ ಆಗಬೇಕು, ಆವಾಗ ದೇವರು ಗಟ್ಟಿ ಆಗ್ತಾರೆ. ನಾವು ಗಟ್ಟಿ ಆಗುತ್ತಲ್ಲ ದೇವರು ನಮಗ ಎಂದೆಂದಿಗೂ ಗಟ್ಟಿ ಆಗೋದು. ಸೂರದಾಸ ಅಂತ ಸೂರದಾಸರಿಗೆ ಎರಡೂ ಕಂಡಿದ್ದಿಲ್ಲ. ದೇವರಿಗೆ ಎಷ್ಟು ಗಟ್ಟಿಯಾಗಿ ನಂಬಿದ್ರಪ್ಪ ಅಂತಂದ್ರೆ ಹೃದಯಾಂತದಿಂದ ಸುಮ್ಮನೆ ನೆನೆಸೋದಂತ ನೆನೆಸೋದು, ಸುಮ್ಮನೆ ಜಪ ಮಾಡೋದಲ್ಲ, ಅದರೊಳಗ ಜೀವನ ಇರ್ತಿತ್ತು. ಒಂದು ದಿವಸ ಕರ್ಸ್ಯಾರ, ಕೀರ್ತನೆ ಹೇಳಕ್ ಹಚ್ಚಾರ. ಸಾಯಂಕಾಲ 7 ಕೈ ಪುಣ್ಯಾತ್ಮ ಕೀರ್ತನ ಹಚ್ಚಾರ. ಮೊದಲೇ ಕಣ್ಣಿಲ್ಲ. ಎಷ್ಟು ಜನ ಬಂದಾರ, ಎಷ್ಟು ಜನ ಕೇಳಕತ್ತಾರ, ಎಷ್ಟು ಜನ ನಿಧಿ ಹೊಡಕತ್ತಾರ, ಏನು ಪುಣ್ಯಾತ್ಮ ಆನಂದ ಭಗ್ನವಾಗಿ ಕೃಷ್ಣ 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 ಹಿಂಗ ಕೃಷ್ಣ ಹಾಗೆ ಮಾಡೋಣ ಅಂತೇಳಿ ಮುಳುಗಿ ಮುಳುಗಿ ಸಂತೋಷವಾಗಿ ಅವ್ರು ಹೇಳ್ಕೋತ ಅಂತ ಯಾವಾಗ ಸಾಯಂಕಾಲ 7 ಹಚ್ಚಾರ, ರಾತ್ರಿ 11 ಆಸಾಮಿ. ಯಾಕ ಭಕ್ತಿಯ ರಸಾನೇ ಹಿಂಗ ಅದರೊಳಗೆ ಆನಂದ ತಗೋತ ಮುಳುಗಿ ನೋಡಿ ಆನಂದ. ಇನ್ನ ಆ ಭಕ್ತಿಯ ರಸದ ಪ್ರೇಮದ ಅನುಭವ ನಮಗಾಗಿಲ್ಲ. ಅದು ಯಾರ್ಯಾರಿಗಾಗಿತ್ತು? ಸುರದಾಸರಿಗಾಗಿತ್ತು, ಪುರಂದರದಾಸರಿಗಾಗಿತ್ತು, ಗೋರಾ ಕುಮಾರಗಾಗಿತ್ತು, ಹೃದಯ ಕುಮಾರ ಪಾಂಡುರಂಗ ವಿಠಲ ಕಾಲಾಗ ಗೊತ್ತಾಗಿಲ್ಲ. ಯಾಕೆ ಅಷ್ಟು ಮನುಷ್ಯರ ಮನಸ್ಸ ಅಷ್ಟು ಆನಂದ ತಗೊಂಡಾರ, ಅಷ್ಟು ಪ್ರೇಮ ದೇವರ. ಅದು ಮಾತುದ ಪ್ರೇಮ. ಏನ್ ಭಕ್ತಿ ಒಳಗೆ ದೊಡ್ಡ ಕೆಲಸ ಮಾಡೋದಿಲ್ಲ, ಹಂಗಿಲ್ಲ. ಈಗ ಏನು ನಾವು ಪ್ರೇಮ ಇಟ್ಟಿರ್ತೀವಲ್ಲ, ನಾವು ಪ್ರೇಮ ಫಲ ಮನೆ ಮ್ಯಾಲ, ಹೆಣ್ಣು ಮಕ್ಕಳ ಮ್ಯಾಲ, ಇವನ್ನ ಕಿತ್ತ ಕಡೆ ಹಚ್ಬೇಕು. ಇದು ಕಿತ್ತ ಕಡೆ ಹಚ್ಚುತ್ತ ಭಕ್ತಿ ಬರ ಅನನ್ಯ ಚಿಂತೆ ಅಂತ ಅದು ಭಕ್ತಿನೇ ಬರ ನಮಗ. ನಮ್ಮ ಭಕ್ತಿ ಹೆಂಗಲ್ಲ ಚಲೋ ನೋಡ್ತೇವೆ, ಹಂಗೆ ಮಾಡೋದೇವೆ, ಹಿಂಗೆ ಮಾಡೋದೇವೆ, ಮಾಡ್ತೇವೆ. ನಮ್ಮ ಕೆಲಸ ಇಲ್ಲ. ಈಗಿನ ಗುರಿಗಳು ಹೆಂಗಂದ್ರೆ ಮಾರ್ಕೆಟ್ ಆಗೋದು. ನೀ ಇದು ಮಾಡೋದು, ನಿಮಗೆ ಕಳಸ ಹಾಕ್ಬಿಡ್ತೀನೋ, ನೀ ಹಿಂದಿನ ಮಾಡು, ನಿಮಗೆ ಬಂಗಾರ ಕಡಬಟ್ಟು ಹಾಕ್ತೀರೋ, ಅಂದ್ರೆ ನೀವು ಬಂಗಾರ ಕಡಬಟ್ಟು ಕಾಯ್ಕೋತ ಕೂತಾನೆ. ಎಲ್ಲ ಜಗತ್ತಿನ ಅವನೇ ಹೋಗ್ಸ್ಯಾನ. ಅವನ ಹುಡುಗಿ ಹಾಕಬೇಕು ಭರಿಸಿ, ಅವನ ಹುಡುಗಿ ಹಾಕಬೇಕು ಕಳಸ, ಅವನ ಹುಡುಗಿ ಹಾಕಬೇಕು ಕಣ್ಣ, 1000 ಕಣ್ಣದವನು. ನಿಮ್ಮ ಎರಡು ಬಂಗಾರ ಕಣ್ಣ ತಗೊಂಡು ಅವ ಏನು ಮಾಡ್ತಾನ? ಏನು ಮೂಢನಂಬಿಕೆ ಹೋಗ್ತೀರಿಪ್ಪ. ರಾತ್ರಿ 11 ಆದರೂ ಸೂರದಾಸ ಬಿಡುವಲ್ಲ. ಕೇಳೋ ನಟಕನ ಕೇಳ್ತಾರೆ, ನೀವು ಕೇಳತ್ತೀರಿ, ಇನ್ನೊಂದು ತಾಸು ಹಿಂಗೆ ಹೇಳ್ಕೊಂಡು ನಡೆಯುವ ಸ್ವಾಮಿ ಕೆಲಸಿಲ್ಲ ನಿಮ್ದೇನು ಗುರುಗಳು ನಡೀತದ ನೀವು ಬರ್ತದಪ್ಪ. ಸತ್ಯ ಭಾಳ ಚಂದ ನೋಡೋದು ಅಲ್ಲೇ ನೋಡ್ಯಾಗ, ಇಲ್ಲಿ ಬಡೋ ಮಠದಾಗ 3 ಮಠದಾಗ ಹೋಗಿರು ನೋಡಿ ಜನ ಉದಾಸನ ಬರ್ತವ. 1 ದಿವಸ ಬಾರಪ್ಪ, 2 ದಿವಸ
ಮಾತಿಗೆ ಜೋಡಿ ಮಣದ ವಿಠಲಾವಳಿ. ಪರಮಾತ್ಮನ ನಾಮ ಬಾಯಿಂದ ಬರಬೇಕಾದ, ಪರಮಾತ್ಮನ ನಾಮ ಕಿವಿಗೆ ಬೀಳಬೇಕಾದ ಅನಂತ ಜನ್ಮದ ಪುಣ್ಯ ಬೇಕಲ್ಲ. ಪುಣ್ಯದಿಂದ ಸಾಧಿಸ್ತದೆ ಅದು ಅತ್ಯುತ್ತಮ. ಮೇಲಿನ ಕಾಯಿ ಪಟ್ಟಿ ಬರಬೇಕಾದ, ಅಪಾರ ಜ್ಞಾನ ಪ್ರಕಟ ಆಗಬೇಕಾದ ಅನಂತ ಜನ್ಮದ ಪುಣ್ಯ. ಮುಂದೆ ಸುರದಾಸ ನಡೀತು ನಡೀತು ಕುಟ್ಟ ಕುಟ್ಟ ಮುಂದೆ ಕೂತಾರ ಮಂದಿ ಜಾಸ್ತಿ ಎಲ್ಲ ಹೋದ್ರು ಯಾರು ನಸೀಬಿನ ಕೂತಾರೆ ಯಾಕೆ ಕೂತಾರ ಬೆಳಕರ ಕೂತಾನೆ ಪುಣ್ಯಾತ್ಮರಿಗೆ. ಜನನಿ ಅದು ಬೆಳೆದ ಕಣ್ಣೇ ಇಲ್ಲ, ಆ ಕಡೆ ಕಡೆ ಕೈ ಚಾಚುದ್ರ ಸ್ಟೇಜ್ ಮೇಲೆ ಕಾಲಬೇಕಾ ಮತ್ತೆ ಕೃಷ್ಣ ಕೃಷ್ಣ ಮಾಡ್ತಾರೆ. ಸ್ವಲ್ಪ ಹಾಗೆ ಬರೋಣ ಅದರದ್ದು ಒಟ್ಟು ಕಟ ಹೊಡೆದಿರು ಏನು ನೋಡ್ರ ಕಟ ಹೊಡೆದ ರೋಡ್ ಕೆಲಸ ನಡೆದಿರ್ಬೇಕು. ಒಳ್ಳೆ 10-15 ಭೂಮಿ ಇತ್ತು ಕಡಂಬೆ ಕಾಲ ಧಾವು ಹೋಗಿದ್ದು ಮೈಯೆಲ್ಲ ಬಚ್ಚಿ ಬಿಟ್ಟದ ಎಲ್ಲ ಹೊಲಕ್ಕೆ ಹತ್ತಿರದ ಎಲ್ಲಕ್ಕೆಲ್ಲ ಹುಡುಗಿದ ಮೈಯೆಲ್ಲ ಒಳಗೆ ಹೋಗಿ ಕೂತ್ಬಿಡ್ತೀನಿ. ಕೃಷ್ಣ ಏನಾಯ್ತಪ್ಪ ತಂದೆ, ಕೃಷ್ಣ ತಂದೆ ಭಾಳ ಚಲೋ ಮಾಡಿದಿ. ಯಾಕೆ ಚಲೋ ಯಾಕೆ ಮಾಡಿದಿ? ಸ್ಟೇಜ್ ಮೇಲೆ ಬೆಳಕನ ಕೂತು ನಿದ್ದೆ ಬರಕತ್ತಿತ್ತು, ಮಸ್ತ್ ಎಸಿ ಬಿಸಿ ಹಚ್ಚಿದ್ರು, ನಿದ್ದೆ ಬರಕತ್ತಿತ್ತು. ಈಗ ಭಗ ಭಗ ಮೈ ಉರ್ಲಿಕ್ಕೆ ಈಗಲೇ ಬರ್ತದೆ ನಿದ್ದೆ. ನಿದ್ದೆ ಹಾರಿಸಿದೆಪ್ಪ ತಂದೆ, ಮತ್ತಿಷ್ಟು ಧ್ಯಾನ ಭಾಳ ಚಂದ ಹತ್ತದ ನಮ್ಮ ತಂದೆ. ಅಲ್ಲಿ ಯಾರು ಜನ ತೊಂದರೆ ಕೂತಿದ್ರು, ಇದು ಎಷ್ಟು ಚಂದದ ಕಡ ಇದು ಧ್ಯಾನ ಮಾಡ್ಲಿಕ್ಕೆ ಅಂತ ಜಾಗ. ಯಾರು ಬರೋರು ಇಲ್ಲ, ಯಾರು ಹೋಗೋರು ಇಲ್ಲ, ನಾನೇ ನಾನು, ಕೃಷ್ಣ ನೀನೇ ನೀನು. ಏನು ಜಗತ್ತೆಲ್ಲ ಕೈ ಬಿಟ್ಟು ಹೋಗಿ ದೇವರು ನನ್ನನ್ನು ಎಂದು ಕೈ ಬಿಡಂಗಿಲ್ಲ, ನಾ ದೇವರಿಗೆ ಕೈ ಬಿಡಂಗಿಲ್ಲ ಅಂತ ಭಾವ ಇತ್ತಂದು ದೇವರು ಭೇಟಿ ಆಗ್ತಾನ. ಅಲ್ಲಿತನ ದೇವರು ಯಾರು ಭೇಟಿ ಆಗ್ತಾನೆ? ನಕೋ ಮಾತು ಕೃಷ್ಣ ಕೃಷ್ಣ ಮುರ್ಲಿಕ್ಕತ್ತದ್ರಿ ಮೈಯಲ್ಲ ಭಗ ಭಗ ಅಲ್ಲ ಅಂತ ನೋಡಕ್ಕವನಿಗ ರಾತ್ರಿ ಏನು ಹೋಗಿರ ಎಲ್ಲರೂ ಅವನ ಮೈಗೆ ಮನ ಹಚ್ಚೋರು ಯಾರ ತೆನ್ನಂಗ ತೆಗೆಯೋರು ಯಾರ ಹಸಿವಿಗೆ ಬೆಳಕನ ಮುದ್ದಿಲ್ಲ. ಮುಂಜಾನೆ ಅಂತ ಹೋಗಿರ್ತಾರೆ ಕಟಾಗ ಮಧ್ಯಾಹ್ನ ಭಾರತನ ಕೃಷ್ಣ 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 ಹರಿ ವಾಸುದೇವ ಹರಿ ಸ್ವಾಮಿ ತಗೊಂಡದ ಆನಂದ ಮಸ್ತ್ ಮೈ ಮುರ್ಲಿಕ್ಕದ ಲಕ್ಷ್ಯ ಇಲ್ಲ. ಕೃಷ್ಣ ನಿಂತು ನೋಡೋಣ ಕರುಣಾವ ಕೃಷ್ಣ ಕೃಷ್ಣನ ಎಂತ ಭಕ್ತದ ನೀವ ಪಠ್ಯ ಬಂದಾಗಲ ಅಂದಿಲ್ಲ ಮಧ್ಯಾಹ್ನ ಮಾಡಮಟ ಭಾರ ಆಗಿಲ್ಲ. ಮೈಯಾಗ ಉಕ್ಕ ಸೋಬತ್ತದ ಮೈಯನ್ನ ಕೆತ್ತದ ಉರ್ಲಿಕ್ಕತ್ತದ ನನಗೆ ನಮಸ್ಕಾರ ಮಾಡ್ತೀವ ಮತ್ತೆ ಹ್ಯಾಂಗ ನೆನಸಕತ್ತದ ಅದನ್ನು ಕೃಷ್ಣನ ಕಣ್ಣಾಗ ನೀರು ಎಂತ ಭಕ್ತಿವ. ಇವನಿಗೆ ನಾ ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗ ತಿಳ್ಕೊಂಡು ಪಟ್ನಿ ಕೃಷ್ಣ ಬಂದ ಅವನಿಗೆ ಕೈ ಪಟ್ಟು ಬಾರಪ್ಪ. ನೀ ಯಾರದೇ ಹೇಳತ್ತಿ ಮಾತನ ನಾ ಯಾಕೆ ಇರ್ಲಕ ಇಲ್ಲೇ ಓದ ನಗುತ್ತದೆ ನಾ ಕೈ ಕೈ ಹಿಡಿದು ಸೂರದಾಸ ಅವನ ಕೈ ಹಿಡಿದ ತಕ್ಷಣ ಗೊತ್ತಾಯ್ತು ಸೂರದಾಸನ ಅಂತ ಚಕ್ಷು ಅಂತ ಪ್ರಜ್ಞೆ ಅಷ್ಟು ಪವಿತ್ರ ಮನಸ್ಸದ ಗೊತ್ತಾಯ್ತು ಇವ ಕೃಷ್ಣನೇ. ಪಟಕಿ ಅವನಿಗೆ ಮ್ಯಾಲ ತಂದು ಒಂದು ಗಿಡಕ್ಕ ಕುಂಡ್ರಿಸಿ ಕೃಷ್ಣ ಅವನ ಹಣ್ಣ ಮತ್ತೆ ನೀರ ಕಟ್ಟಣ ಅವನಿಗೆ ತಿನ್ಬೇಕು ನೋಡ್ಬೇಕು ಅನ್ನೋ ಖಬರಿಲ್ಲ. ಕೃಷ್ಣನ ಕೈ ಸಿಕ್ಕಿಯರಿಗೆ ಬಿಡ್ತಾನೆ ಅನಂತ ಕೋಟಿ ಕೃಷ್ಣನ ಪರಮಾತ್ಮನ ಕೈ ಸಿಕ್ಕಿ ಅಂತ ಹೇಳಿ ಎರಡು ಕೈಲಿ ಗಟ್ಟಿ ಹಿಡಿದ್ಬಿಟ್ರಿ ಅವನಿಗೆ. ಕೃಷ್ಣ ಇವ್ರ ಕೈ ಹಿಡಿಲಿಕ್ಕೆ ಹೋಗಿ ಕೃಷ್ಣನ ಕೈ ಇವ ಹಿಡಿಬಿಟ್ಟ ಸೂರದಾಸ. ಇನ್ನು ದೇವರಿಗೆ ಬಿಡಬಾರದು, ಈ ದೇವರಿಗೆ ಬಿಡಬಾರದು, ಗಟ್ಟಿ ಹಿಡಿದು ಬಿಟ್ಟ ಬಿಡಬಾರಲ್ಲ. ಕೃಷ್ಣ ಅಂದ ಇದು ಕಾಲ
ಎತ್ತಿ ಹಿಡಿದಿಲ್ಲ, ಎಂಥ ಸಂಬಂಧಿಕಿದ್ದರೇನು, ಎಂಥವರಿದ್ದರೇನು, ಹತ್ತು ಅಕ್ಕನ ಹಳದ ಹೋಗಿದ್ದಾರೆ. ನಿಜವಾದ ಆಪದ ಬಾಂಧವ ದೇವರು ಸದಾಕಾಲ ಎತ್ತಿರ್ತಾರೆ. ಕಷ್ಟ ಬಂದಾಕ್ರೆ ಎತ್ತಿ ಹಿಡಿದವನೇ ಪರಮಾತ್ಮ, ಕಷ್ಟ ಬಾಂಧವ್ಯ ಎತ್ತಿ ಹಿಡಿದವನೇ ಸದ್ಗುರುನಾಥ. ಉಳಿದವರು ಪ್ರಪಂಚಕ್ಕೆಲ್ಲ ಕಾಸ ಒಂದೇ ತಾಯಿ ಹೊಟ್ಟಿಗೆ ಹುಟ್ಟೋ ಪ್ರಧಾನ ಸಾಯ್ತಾರಪ್ಪ. ಮಾಯಾಮೋಹ ಅಂತಂದ್ರೆ ಮಾಯಾಮೋಹ ಹೆಂಗದ ಮತ್ತಿನ ನಾನು ಸಿಕ್ಕಾದೇನು ಸಿಕ್ಕಾದೇನು ಇಂಥ ಭಾವ ಬರಲಿಲ್ಲ. ಹೆಚ್ಚಿಗೆ ತಿಳುವಳ ಕರಂಗಿಲ್ಲ. ಹೊರದಾಗ ಸೀಮೆ ಒಂದು ಗಿಡ ಅಲ್ಲಿ ಜಗಳ ಏನು ನಾನು ಗಿಡ ಅಲ್ಲ, ನಾನು ಬಟ್ಟೆ ಹಾಕ್ಬರ್ತದ, ನೀನು ಬಟ್ಟೆ ಹಾಕ್ಬರ್ತದ, ಚಾಲೋಗಿ ಬಾಟ್ಲಿಗಳಿಗೆ ಹೃದಯ ಸಾಪ್ತ ದೇವರು ಭೇಟಿಯಾದ ದೇವರು ನಾವು ಮನಸ್ಸು ಪ್ರಾರ್ಥನೆ ಮಾಡೋದಾಗ್ತದ, ಒಂದು ಕಾಲ್ ಮಾಡೋದಕ್ಕಾಗ್ತದ. ದೊಡ್ಡ ಅಣ್ಣ ಗುಣಾಗರನ ಬೆಂಗಳೂರಿನ ದೊಡ್ಡ ನೌಕರಿ ಮಾಡ್ತಾನ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನ, ಅಲ್ಲಿಂದ ರೈತ ಇರ್ತಾನ. ಹೊರ ಹಂಚಪಾಲ ಮಾಡುವಾಗ ಅವನು ಜಗಳಾಡ್ಕೊಂಡು ಬರ್ತಾನ. ನಾ ಸ್ವಲ್ಪ ಶ್ರೀಮಂತ ಈಗಲಿರುವಂತ ಅನ್ನಂಗಿಲ್ಲ. ನಮ್ಮ ಸಾರಿ ಕಲ್ತಿರಂಗಿಲ್ಲ, ಸ್ವಲ್ಪ ಬಂದಾಗ ದುಡಿತದ ಈಗ ಸ್ವಲ್ಪ ಪಟ್ಟಿ ಹಚ್ಚೋದು ಏನಾಗ್ತದ ಹೇಳಿ. ಎಷ್ಟು ಬರ್ತದೆ, ಯಾವ ಕಾರಣ ಬರ್ತದ? ಸಿದ್ದೇಶ್ವರ ಸ್ವಾಮೀಜಿ ಕಾರಣವನ್ನು ಮಾಡ್ತಿರೋದು ಉದ್ದೇಶ ಆಯ್ತಾ ಹೇಳೋದು ಅವ್ರಿಗೆ ಅದೇನು ಗುರು ಅದೆಲ್ಲ ಅದನ್ನು ವಿಚಾರ ಮಾಡೋದು ಆ ಅಲ್ಲಿಗೆ ಅಚ್ಚಿಗೆ ಮಾಡ್ತದಲ್ಲ, ಈ ಅಲ್ಲಿ ಹೆಚ್ಚಿಗೆ ಅದೇ ಅಡಿಗಳ ಗಿಡ ಆ ಗಿಡ ಹಕ್ಕಿ ಕಂಡಿದ್ರೆ ಹಕ್ಕಿಗಳ ಪುಕ್ಕಾವ. ಆ ಹಕ್ಕಿ ಕೂದಲು ಕಡೆ ಕರ್ನಾಟಕದ ಮಾಡ್ತಾರೆ, ಎಷ್ಟು ಆರಾಮ ಕೂದಲು. ಹಕ್ಕಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಗಿಡದಾಗ ಕೂತಾರೆ, ಸ್ವಲ್ಪ ಸಣ್ಣ ಹಾಕ್ತಾರೆ, ಕೆಳಗೆ ತಿಂತಾರೆ, ಮಸ್ತದಾಗಿದೆ. ಎಲ್ಲಿ ಕರ್ನಾಟಕ ಇದೆಲ್ಲ ಮನುಷ್ಯರ ತಿಳಿಯೋದು. ಯಾವಾಗ ಒಬ್ಬ ಮನುಷ್ಯ ಹಿಂಗೆ ಹೇಳ್ತಿರ್ತಾನಲ್ಲ, ಇದು ನಾನು ನೋಡ್ರಿ, ಇವಾಗ ಆ ಸೀಮಿತ ನಾನು ನೋಡ್ರಿ, ಅವಾಗ ದೇವರು ಹೊರಡು ಅಂತ ನಡ್ತಿರ್ತಾನಂತ. ಇನ್ನೊಮ್ಮೆ ದೇವ್ರು ನಡ್ತಾನ, ಯಾವಾಗ ಡಾಕ್ಟರ್ ಪೇಷಂಟ್ ಅದು ಮಾಡ್ತಿಲ್ಲ, ಇದು ಕರ ಮಾಡ್ತಿಲ್ಲ, ಅವಾಗ ಹೊರಡು ಅಂತ ನಡ್ತಾನಂತ ಪರಮಾತ್ಮ. ಯಾಕೆ ಇವು ಯಾವ ನಮ್ಮ ಕೈಯಾಗಿಲ್ಲ? ಸೂರ್ಯದಾಸ ಹೃದಯದಿಂದ ಹಿಡಿದ ಪರಮಾತ್ಮನಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಭಕ್ತನಿಗಾಗಿ ರೂಪ ತಾಳಿ ಬಂದಾನ. ಯಾ ಜ್ಞಾನಿ ಪುರುಷರಿಗೋಸ್ಕರ ಪರಮಾತ್ಮ ಬಂದಿಲ್ಲ. ಭಕ್ತಿ ಪಂಚಮ ವೇದ ಅಂತ ಕರೆದಾಗ ಜ್ಞಾನಕ್ಕಿಂತಲೂ ಶ್ರೇಷ್ಠಂತ ಭಕ್ತಿ ಶಾಸ್ತ್ರಗಳು ಭಕ್ತಿಗೆ ಮಹತ್ವ ಕೊಟ್ಟಾರ. ಯಾಕೆ ಇಲ್ಲಿ ತನಕ ಜ್ಞಾನಿ ಪುರುಷರ ಸೇವೆ ಮಾಡಿದ್ದು ಒಂದೇ ಉದಾಹರಣೆ ಇಲ್ಲ. ಒಬ್ಬ ಜ್ಞಾನಿ ಸೇವೆ ಮಾಡಲು ಪರಮಾತ್ಮ ಬಂದ ಒಂದು ಉದಾಹರಣೆ ಇಲ್ಲ. ಆದರೆ ಈ ವೇದ ಸಂತರಲ್ಲ, ಇವರು ಪಾದಕ್ಕೆ ಪರಮಾತ್ಮ ಆಳಲಿಕ್ಕೆ ಆಳಾಗಿರುವುದಾನ ದಾಮಾನಿಕೋತ್ತರಗೋಸ್ಕರ ಹರಿಯನ ರೂಪ ತಾಳ್ಯಾನ ಪರಮಾತ್ಮ. ಜನ ಕೂಳ ಬಿಡಬಾರ ಪರಮಾತ್ಮ. ಏನು ಎಂತೆಂಥ ಪವಾಡ ಮಾಡಿದ ಭಕ್ತಿಯು ನಮ್ಮ ಸ್ವಲ್ಪ ಮಾಡ್ಕೊಂಡು ಬೊಮ್ಮಿಗೆ ಸ್ವಾದ ಭಾಳ ಮನಸ್ಸು ಸಿಕ್ಕಿರ್ತಾರೆ. ಅಲ್ಲಿ ಕಿಚ್ಚಿ ಕಡೆ ಹಚ್ಬೋದು, ಕಡೆ ಹಚ್ಬೋದು. ಈಗ ಅಕ್ಕಮಾನಿ ಪ್ರವಾದಿ ಕೇಳಿದ್ರೆ ನಮ್ಗೆ ಬರುವಾಗ ಈಗ ಒಂದು 1,000 ಜನ ಬರ್ಬೇಕಿಲ್ಲ. ಎಷ್ಟು ದಿನ ಕೇಳಬಾರ್ದು, ಎಷ್ಟು ಯಾಕಂದ್ರೆ ನಮ್ಗೆ ಅವರು ಮಾಯಾ ಹೋಗಿಲ್ಲ. ಇದನ್ನು ನೀರು ಬರಬೇಕಾಗ್ತದೆ, ಇದನ್ನು ಹಾಡಬೇಕಾಗ್ತದೆ, ನನಗೆ ಎತ್ತಿ ಹಿಡಿಯಬೇಕಾಗ್ತದೆ. ಮಾಯಾ ಪ್ರಪಂಚದಾಗ ನಾವು